ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನಿವತ್ತು ನಿಮಗೆ ಮನೆಯಲ್ಲೇ ಕೂತ್ಕೊಂಡು LPG ಗ್ಯಾಸ್ ಕನೆಕ್ಷನ್ದು KYC ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಮಿಸ್ ಮಾಡದೆ ವಿಡಿಯೋನ ಕೊನೆವರೆಗೂ ನೋಡಿ. ಮೊದಲು ನೀವು ನಿಮ್ಮ ಮೊಬೈಲ್ ನಲ್ಲಿ ಪ್ಲೇ ಸ್ಟೋರ್ ಆಪ್ಗೆ ಹೋಗಿ ಇಲ್ಲಿ ಸರ್ಚ್ ಬಾರ್ ನಲ್ಲಿ ಇಂಡಿಯನ್ ಆಯಿಲ್ ಅಂತ ಟೈಪ್ ಮಾಡಿ. ಇಲ್ಲಿ ಇಂಡಿಯನ್ ಆಯಿಲ್ 1 ಅಂತ ಇದೆ ನೋಡಿ, ಇದನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಂಡಿಯನ್ ಆಯಿಲ್ ಆಪ್ ನ ಓಪನ್ ಮಾಡಿ. ನಿಮ್ಮ ಹತ್ರ ಆಲ್ರೆಡಿ ಇಂಡಿಯನ್ ಆಯಿಲ್ದು ಅಕೌಂಟ್ ಇದ್ರೆ ಲಾಗಿನ್ ಆಗಿ, ಇಲ್ಲ ಅಂದ್ರೆ ಫಸ್ಟ್ ರಿಜಿಸ್ಟರ್ ಆಗಿ. ಇಲ್ಲಿ ರಿಜಿಸ್ಟರ್ ನೌ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ನಿಮ್ಮ ಗ್ಯಾಸ್ ಕನೆಕ್ಷನ್ಗೆ ಯಾವ ನಂಬರ್ ಕೊಟ್ಟಿರ್ತೀರಾ ಆ ನಂಬರ್ನ ಎಂಟರ್ ಮಾಡಿ. ಇಲ್ಲಿ ನಿಮ್ಮ ಇಮೇಲ್ ID ಎಂಟರ್ ಮಾಡಿ. ಇದ್ರ ಮೇಲೆ ಟಿಕ್ ಮಾಡಿ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ನೀವು ನಿಮ್ಮ ಫಸ್ಟ್ ನೇಮ್ ಅಂಡ್ ಲಾಸ್ಟ್ ನೇಮ್ ನ ಎಂಟರ್ ಮಾಡ್ಬಿಟ್ಟು ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿ. ಈಗ ನಿಮ್ಮ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಆ OTP ನ ಎಂಟರ್ ಮಾಡಿ ಒಂದು ಪಾಸ್ವರ್ಡ್ ನ ಕ್ರಿಯೇಟ್ ಮಾಡ್ಕೊಳ್ಳಿ. ಅದೇ ಪಾಸ್ವರ್ಡ್ ನ ಕನ್ಫರ್ಮ್ ಪಾಸ್ವರ್ಡ್ ಅಲ್ಲಿ ಕನ್ಫರ್ಮ್ ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿ ಕ್ರಿಯೇಟ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿ. ಈಗ ಇಂಡಿಯನ್ ಆಯಿಲ್ ಅಲ್ಲಿ ನಿಮ್ಮ ಅಕೌಂಟ್ ಆಡ್ ಆಗಿದೆ. ನೀವು ಮತ್ತೊಂದ್ಸರಿ ಲಾಗಿನ್ ಆಗಬೇಕು. ಇಲ್ಲಿ ನಿಮಗೆ ಬೇಕು ಅಂದ್ರೆ ಮೊಬೈಲ್ ನಲ್ಲಿ ಬಯೋಮೆಟ್ರಿಕ್ ಆಪ್ಷನ್ ಕೂಡ ಎನೇಬಲ್ ಮಾಡ್ಕೊಳ್ಬಹುದು. ನೆಕ್ಸ್ಟ್ ನಿಮ್ಮ ಮೇಲ್ ID ಹಾಗೂ ಪಾಸ್ವರ್ಡ್ ಹಾಕಿ ಲಾಗಿನ್ ಆಗಿ. ಇಲ್ಲಿ ಕೆಲವೊಂದ್ಸರಿ ಸರ್ವಿಸ್ ಅನ್ಅವೈಲಬಲ್ ಅಂತ ಬರ್ತಾ ಇರುತ್ತೆ. ನೀವು ಬಿಡದೆ ಒಂದ್ 2-3 ಸಲ ಟ್ರೈ ಮಾಡಿ, ಆಗ ಲಾಗಿನ್ ಆಗುತ್ತೆ. ಲಾಗಿನ್ ಆದ್ಮೇಲೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಕೊನೆಯಲ್ಲಿ 3 ಡಾಟ್ ಇದೆ ನೋಡಿ, ಮೋರ್ ಅಂತ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಪ್ರೊಫೈಲ್ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕನೆಕ್ಷನ್ ಡೀಟೇಲ್ಸ್ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಿಮ್ದು ಗ್ಯಾಸ್ ಕನೆಕ್ಷನ್ ಕನ್ಸ್ಯೂಮರ್ ID ಇದ್ರ ಜೊತೆ ಲಿಂಕ್ ಆಗಿಲ್ಲ ಅಂದ್ರೆ ಲಿಂಕ್ ಆಗಿಲ್ಲ ಅಂತ ತೋರಿಸುತ್ತೆ. ಫಸ್ಟ್ ನೀವು ನಿಮ್ಮ ಕನ್ಸ್ಯೂಮರ್ ID ನ ಇದ್ರ ಜೊತೆ ಲಿಂಕ್ ಮಾಡಬೇಕು. ಈಗ ಬ್ಯಾಕ್ ಬಂದು ಮತ್ತೆ ಮೇನ್ ಪೇಜ್ ಇರುತ್ತಲ್ಲ, ಅಲ್ಲಿಗೆ ಬನ್ನಿ. ಇಲ್ಲಿ ಇಂಡಿಯನ್ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ನಿಮ್ಮ ಗ್ಯಾಸ್ ಕನೆಕ್ಷನ್ 16 ಡಿಜಿಟ್ಸ್ ಕನ್ಸ್ಯೂಮರ್ ID ಇರುತ್ತೆ ನೋಡಿ, ಆ ನಂಬರ್ ನ ಎಂಟರ್ ಮಾಡಿ. ಇದು ಸಮ್ಟೈಮ್ಸ್ ಅನೇಬಲ್ ಟು ಪ್ರೋಸೆಸ್ ಯುವರ್ ರಿಕ್ವೆಸ್ಟ್ ಅಂತ ಬರುತ್ತೆ, ಆದ್ರೂ ಮತ್ತೆ ಟ್ರೈ ಮಾಡಿ. ಈಗ ಇಲ್ಲಿ ನಿಮ್ ಗ್ಯಾಸ್ ಕನೆಕ್ಷನ್ ಡೀಟೇಲ್ಸ್ ಬರುತ್ತೆ, ಅದೊಂದ್ಸಲ ಓದ್ಕೊಂಡು ವೆರಿಫೈ ಮಾಡ್ಕೊಂಡು ಎಸ್ ಇಟ್ಸ್ ಕರೆಕ್ಟ್ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಈಗ ನಿಮ್ಮ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ, ಆ OTP ನ ಎಂಟರ್ ಮಾಡಿ ವೆರಿಫೈ ಮೇಲೆ ಕ್ಲಿಕ್ ಮಾಡಿ. ಈಗ ನಿಮ್ದು LPG ID ಲಿಂಕ್ ರಿಕ್ವೆಸ್ಟ್ ಸಬ್ಮಿಟ್ ಆಗುತ್ತೆ. ನೀವು ಮತ್ತೆ ರೀಲಾಗಿನ್ ಆಗಬೇಕು. ಮತ್ತೆ ಇಲ್ಲಿ ನೀವು ನಿಮ್ಮ ಇಮೇಲ್ ID ಅವ್ರ ಮೊಬೈಲ್ ನಂಬರ್ ಎಂಟರ್ ಮಾಡಿ, ಪಾಸ್ವರ್ಡ್ ಎಂಟರ್ ಮಾಡಿ ಲಾಗಿನ್ ಆಗಿ. ಇಲ್ಲಿ ಮತ್ತೆ ಹೋಮ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಎಕ್ಸ್ಪ್ಲೋರ್ ಅವರ್ ಸರ್ವಿಸ್ ಅಂತ ಇದೆ ನೋಡಿ, ಇಲ್ಲಿ KYC ಅಂತ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ದು KYC ಆಲ್ರೆಡಿ ಕಂಪ್ಲೀಟ್ ಆಗಿದ್ರೆ KYC ಕಂಪ್ಲೀಟೆಡ್ ಅಂತ ಬರುತ್ತೆ. ಇನ್ ಕೇಸ್ ನಿಮ್ದು KYC ಆಗಿಲ್ಲ ಅಂದ್ರೆ ಆಧಾರ್ ಬಯೋಮೆಟ್ರಿಕ್ ಆರ್ ಫೇಸ್ ಅಥೆಂಟಿಫಿಕೇಶನ್ ಮಾಡಬೇಕು. ಇಲ್ಲಿ KYC ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಲ್ಯಾಂಗ್ವೇಜ್ ಕೇಳುತ್ತೆ, ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡ್ಕೊಂಡು ಇದ್ರ ಮೇಲೆ ಟಿಕ್ ಮಾಡಿ. ಫೇಸ್ ಸ್ಕ್ಯಾನ್ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಇದು ಫೇಸ್ ಸ್ಕ್ಯಾನ್ ಆಗಕ್ಕೆ ಆಪ್ ಕೇಳ್ತಿದೆ. ಈಗ ನೀವು ಪ್ಲೇ ಸ್ಟೋರ್ಗೆ ಹೋಗಿ ಇಲ್ಲಿ ಆಧಾರ್ ಫೇಸ್ RD ಅಂತ ಆಪ್ ಇರುತ್ತೆ, ಈ ಆಪ್ ನ ಡೌನ್ಲೋಡ್ ಮಾಡ್ಕೊಳ್ಳಿ. ಆಪ್ ಡೌನ್ಲೋಡ್ ಆದ್ಮೇಲೆ ಇಲ್ಲಿ ಆಪ್ ಗೆ ಪರ್ಮಿಷನ್ ಕೊಡಿ. ಈಗ ಫೇಸ್ ಅಥೆಂಟಿಫಿಕೇಶನ್ ಓಪನ್ ಆಗುತ್ತೆ, ಇದ್ರ ಮೇಲೆ ಟಿಕ್ ಮಾಡಿ. ಈಗ ಕ್ಯಾಮ್ರಾ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಫೇಸ್ ನ ಸ್ಕ್ಯಾನ್ ಮಾಡಿ. ಫೇಸ್ ಸ್ಕ್ಯಾನ್ ಆದ್ಮೇಲೆ ನಿಮ್ ಡೀಟೇಲ್ಸ್ ಬರುತ್ತೆ. ಈ ಡೀಟೇಲ್ಸ್ ಎಲ್ಲ ಕರೆಕ್ಟ್ ಆಗಿ ಓದ್ಕೊಂಡು ಚೆಕ್ ಮಾಡ್ಕೊಂಡು ಸಬ್ಮಿಟ್ ಕೊಡಿ. ಸಬ್ಮಿಟ್ ಕೊಟ್ಟ ತಕ್ಷಣ ನಿಮ್ದು KYC ಕಂಪ್ಲೀಟ್ ಆಗುತ್ತೆ. ಇಷ್ಟು ಮಾಡಿದ್ರೆ ಸಾಕು, ನೀವು ಮನೆಯಲ್ಲೇ ಕೂತ್ಕೊಂಡು ನಿಮ್ದು ಗ್ಯಾಸ್ ಕನೆಕ್ಷನ್ KYC ನ ಕಂಪ್ಲೀಟ್ ಮಾಡ್ಕೊಳ್ಬಹುದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಏನಾದರೂ ಡೌಟ್ ಇದ್ರೆ ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಶೇರ್ ಮಾಡ್ಕೊಳ್ಳಿ. ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಸ್ಗೆ ನನ್ನ ಅಕೌಂಟ್ ನ ಫಾಲೋ ಮಾಡಿ. ಥ್ಯಾಂಕ್ ಯು.